ನಮಸ್ಕಾರ ಸ್ನೇಹಿತರ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ಈ KSRTC ಮತ್ತು NWKSRTCಯಲ್ಲಿ ಇವಾಗೇನು ಟ್ರ್ಯಾಕ್ ಟೆಸ್ಟಿಗೆ ಕರೀತಾರೆ ಚಾಲನಾ ವೃತ್ತಿ ಪರೀಕ್ಷೆಗೆ. ಆ ಚಾಲನಾ ವೃತ್ತಿ ಪರೀಕ್ಷೆ ಆಗಿದ ನಂತರ ಪ್ರತಿಯೊಂದು ಚಾಲಕ ನಿರ್ವಾಹಕ ಏನು ಅಪ್ಲಿಕೇಶನ್ ಹಾಕಿರೋ ಅಥವಾ ಚಾಲಕ ಏನು ಹಾಕಿದ್ರೋ ಅವರಿಗೆಲ್ಲರಿಗೂ ಈ ಒಂದು ಸಿಗ್ನಲ್ ಟೆಸ್ಟ್ ಕೂಡ ಇರುತ್ತೆ. ಸಿಗ್ನಲ್ ಟೆಸ್ಟಲ್ಲಿ ಯಾವ್ಯಾವ ಥರ ಪ್ರಶ್ನೆಗಳು ಕೇಳ್ತಾರೆ, ನಾವು ಯಾವ ಥರ ಆನ್ಸರ್ ಮಾಡಬೇಕು. ಇಲ್ಲಾಂದರೆ ನಾವು ಡ್ರೈವಿಂಗ್ ಟೆಸ್ಟಿಗೆ ಡ್ರೈವರ್ ಲೈಸೆನ್ಸ್ ತೆಗಿಲಕ್ಕೆ ಹೋಗ್ತೀವಿ RTO ಆಫೀಸಿಗೆ. ಅಲ್ಲಿ ಕೆಲವೊಂದು ಸಿಗ್ನಲ್ ಟೆಸ್ಟ್ಗಳು ಇರ್ತವೆ. ಅಲ್ಲಿ ಯಾವ ಥರ ಆನ್ಸರ್ ಮಾಡಬೇಕು, ಯಾವ ಥರ ಇರ್ತವೆ ಅಂಥೇಳಿ ನೋಡೋಣ. ಇವು ಸ್ವಲ್ಪ ನಾವು ನೋಡಿಕೊಂಡ್ರೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಅಂಥೇಳಿ ನನ್ನ ಒಂದು ಅಭಿಪ್ರಾಯ. ತಡ ಮಾಡದೆ ಬನ್ನಿ ನೋಡೋಣ ಯಾವ ಥರ ಕ್ವಶನ್ಗಳು ಕೇಳ್ತಾರೆ, ಯಾವ ಥರ ನಾವು ಆನ್ಸರ್ ಮಾಡಬೇಕು ಅಂಥೇಳಿ. ನನ್ನ ಚಾನಲ್ಗೆ ಇನ್ನು ಯಾರ್ಯಾರು ಹೊಸಬರಿದ್ದೀರಿ, ಯಾರ್ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳುತ್ತಾ ಬನ್ನಿ ನೋಡೋಣ. ಪ್ರಶ್ನೆ ಬಂದು, ಯಾವ ಥರದ ಹಾರನ್ ನಾವು ಬಳಸಬೇಕು ಗಾಡಿಯಲ್ಲಿ, ವಾಹನದಲ್ಲಿ ಅಂಥೇಳಿ ಕೇಳ್ತಾವನೆ. ಏರ್ ಹಾರ್ನ್ ಬಳಸಬೇಕಾ, ಇಲ್ಲ ಎಲೆಕ್ಟ್ರಿಕ್ ಹಾರ್ನ್ ಬಳಸಬೇಕಾ, ಅಥವಾ ಹಲವು ಥರದ ಶಬ್ದ ಮಾಡುವ ಹಾರ್ನ್ ಬಳಸಬೇಕಾ ಅಂಥೇಳಿ. ಇಲ್ಲಿ ಸರಿಯಾದ ಉತ್ತರ ಬಂದು ಎಲೆಕ್ಟ್ರಿಕ್ ಹಾರ್ನ್ ಬಳಸಬೇಕು. ಯಾವ ರಸ್ತೆಯಲ್ಲಿ ರಿವರ್ಸ್ ಗೇರ್ ನಲ್ಲಿ ವಾಹನ ಚಾಲನೆ ಮಾಡುವುದನ್ನು ನಿಷೇಧಿಸಲಾಗಿದೆ? ಯಾವುದೋ ರೋಡಲ್ಲಿ ನಾವು ರಿವರ್ಸ್ ಗಾಡಿ ಬರೋಂಗಿಲ್ಲ ಅಂಥೇಳಿ. ಆನ್ಸರ್ ನೋಡೋಣ. ಏಕಮುಖ ರಸ್ತೆ, ಕಡಿದಾದ ಏರುಮುಖ ರಸ್ತೆ, ಅಥವಾ ಕಡಿದಾದ ಇಳಿಮುಖ ರಸ್ತೆ ಅಂತ ಕೇಳಿದಾನೆ. ಸರಿಯಾದ ಉತ್ತರ ಏಕಮುಖ ರಸ್ತೆ. ಒನ್ ವೇ ಏನಿರುತ್ತೆ ಅಲ್ಲಿ ನಾವು ರಿವರ್ಸ್ ಬರುವ ಹಾಗಿಲ್ಲ. ನೆಕ್ಸ್ಟ್ ನೋಡೋಣ. ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಿ ಚಾಲಕ ಸಿಕ್ಕಿ ಹಾಕಿಕೊಂಡಾಗ ಅವನು ಯಾವ ಶಿಕ್ಷೆಗೆ ಗುರಿಯಾಗುತ್ತಾನೆ? ಡ್ರಿಂಕ್ ಆ್ಯಂಡ್ ಡ್ರೈವ್ ಏನು ಮಾಡ್ತಾರೋ ಅಂಥವ್ರು ಸಿಕ್ಕಿ ಹಾಕೊಂಡ್ರೆ ಯಾವುದು ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದಂದರೆ 1 ವರ್ಷ ಜೈಲು, ಅಥವಾ 4,000 ದಂಡನ, ಅಥವಾ 2 ವರ್ಷ ಕಠಿಣ ಜೈಲನ್ನು, ಅಥವಾ 6 ತಿಂಗಳು ಜೈಲು, ಅಥವಾ 2,000 ದಂಡ, ಅಥವಾ ಎರಡೂ. ಸರಿಯಾದ ಆನ್ಸರ್ ಮೂರನೇದು, 6 ತಿಂಗಳ ಸಜೆ, 2,000 ದಂಡ. ನೆಕ್ಸ್ಟ್, ನೀವು ವಾಹನ ಚಾಲನೆಗೆ ಕಲಿಕಾ ಅನುಜ್ಞಾನ ಪತ್ರ ಹೊಂದಿದ್ದರೆ ಚಾಲನಾ ಲೈಸೆನ್ಸ್ ಹೊಂದಿರುವ ವ್ಯಕ್ತಿಯನ್ನು ತರಬೇತಿ ಕಾರಣಕ್ಕಾಗಿ ತಮ್ಮ ಜೊತೆ ಕರೆದುಕೊಂಡು ಹೋಗಬಹುದು ಹೊರತು ಬೇರೆಯವನ್ನು ಕರೆದೊಯ್ಯಲು ಸಾಧ್ಯವಿಲ್ಲ. ನಿಮ್ಮ ಜೊತೆಗಾರ ಮೋಟಾರ್ ಸೈಕಲ್ ಚಾಲನೆ ಮಾಡಲು ಲೈಸೆನ್ಸ್ ಹೊಂದಿದ್ದಲ್ಲಿ ಮಾತ್ರ ನೀವು ವಾಹನ ಚಾಲನೆ ಮಾಡ್ಬೋದು, ಅಥವಾ ಸಂಚಾರ ದಟ್ಟಣೆ ಕಡಿಮೆ ಇದ್ದಾಗ ನೀವು ವಾಹನ ಚಾಲನೆ ಮಾಡ್ಬೋದನ್ನು. ಇದ್ರಾಗ ಸರಿಯಾದ ಆನ್ಸರ್ ಬಂದು ಯಾವುದಂದರೆ, ಚಾಲನಾ ಲೈಸೆನ್ಸ್ ಹೊಂದಿರುವ ವ್ಯಕ್ತಿಯನ್ನು ತರಬೇತಿ ಕಾರಣಕ್ಕಾಗಿ ತಮ್ಮ ಜೊತೆ ಕರೆದುಕೊಂಡು ಹೋಗಬಹುದು ಹೊರತು ಬೇರೆಯವರನ್ನು ಕರೆದೊಯ್ಯಲು ಸಾಧ್ಯವಿಲ್ಲ. ನೆಕ್ಸ್ಟ್ ನೋಡೋಣ. ಹಳದಿ ದೀಪ ಇರುವ ಸಂಚಾರಿ ದೀಪ ಹೊಂದಿದ ವೃತ್ತದಲ್ಲಿ ಆ ವೃತ್ತದ ಕಡೆ ಹೋಗುವ ವಾಹನ ಚಾಲಕ ಏನು ಮಾಡಬೇಕು? ಹಳದಿ ದೀಪ ಏನು ಇದ್ದಿರ್ತದೆ ಸಿಗ್ನಲಲ್ಲಿ. ಆ ಟೈಮಲ್ಲಿ ನಾವು ಆ ಕಡೆ ಹೋಗಬೇಕಾದ್ರೆ, ಆ ಸರ್ಕಲ್ ಕಡೆ ಹೋಗಬೇಕಾದ್ರೆ ಡ್ರೈವರ್ಗಳು ಏನು ಮಾಡಬೇಕು ಅಂಥೇಳಿ, ವಾಹನದ ವೇಗ ಕಡಿಮೆ ಮಾಡಿ ವಾಹನ ನಿಲ್ಲಿಸಿ ಹಾರನ್ ಶಬ್ದ ಮಾಡಿ ಮುಂದೆ ಹೋಗಬೇಕು, ಅಥವಾ ಸುರಕ್ಷತೆಯನ್ನು ದೃಢಪಡಿಸಿಕೊಂಡು ಮುಂದೆ ಹೋಗ್ಬೋದಾ ಅಂತ. ಸರಿಯಾದ ಉತ್ತರ ಇಲ್ಲಿ ಒಂದನೇದಾಗುತ್ತೆ, ವಾಹನ ವೇಗ ಕಡಿಮೆ ಮಾಡಿ ವಾಹನ ನಿಲ್ಲಿಸಬೇಕು. ನೆಕ್ಸ್ಟ್, ಎಲ್ಲ ಮೋಟಾರು ವಾಹನಗಳು ಹೊಂದಿರಬೇಕು. ಎಲ್ಲ ವಾಹನಗಳು ಕಂಪಲ್ಸರಿ ಈ ಒಂದು 3 ಆಪ್ಷನ್ಗಳು ಇದ್ದಾವಲ್ಲ, ಇದರಲ್ಲಿ ಕಂಪಲ್ಸರಿ ಹೊಂದಿರಲೇಬೇಕು ಅಂತ ಹೇಳ್ತಾನೆ. ಏನದು ಹೊಂದಿರಬೇಕು ಅಂದರೆ, ಜೀವ ವಿಮೆನ, ಅಥವಾ 3ನೇ ವ್ಯಕ್ತಿ ವಿಮೆನ, ಅಥವಾ ಎಲ್ಲವನ್ನು ಒಳಗೊಂಡಿರುವ ವಿಮೆನ. ಇದರಲ್ಲಿ ಸರಿಯಾದ ಉತ್ತರ 3ನೇ ವ್ಯಕ್ತಿ ವಿಮೆ. ನೆಕ್ಸ್ಟ್, ಮುಂದೆ ಹೋಗುತ್ತಿರುವ ವಾಹನದಿಂದ ಕಾಯ್ದುಕೊಳ್ಳಬೇಕಾದ ಕನಿಷ್ಠ ಅಂತರ. ಇಂದ ನಾವು ಮುಂದುಗಡೆ ಒಂದು ಗಾಡಿ ಹೋಗ್ತಾ ಇರ್ತೀವಲ್ಲ, ಕನಿಷ್ಠ ಆ ಗಾಡಿಗೆ ನಮ್ಮ ಹಿಂದಿನ ಗಾಡಿಗೆ ಮಧ್ಯದಲ್ಲಿ ಗ್ಯಾಪ್ ಎಷ್ಟಿರಬೇಕು ಅಂತ ಕೇಳಿದ್ದಾನೆ. 5 ಮೀಟ್ರ್, ಅಲ್ಲ 10 ಮೀಟ್ರ್, ಅಥವಾ ವೇಗದ ಆಧಾರದ ಮೇಲೆ ಸುರಕ್ಷಿತ ಅಂತರನ ಅಂತ ಕೇಳಿದ್ದಾನೆ. ಇಲ್ಲಿ ಸರಿಯಾದ ಉತ್ತರ ವೇಗದ ಆಧಾರದ ಮೇಲೆ ಸುರಕ್ಷಿತ ಅಂತರ. ನೆಕ್ಸ್ಟ್, ಖಾಸಗಿ ವಾಹನದಲ್ಲಿ ಕರೆದುಕೊಂಡು ಹೋಗಲು ಅನುಮತಿಸಲ್ಪಟ್ಟ ವಾಹನ ಸಾಮರ್ಥ್ಯವನ್ನು ಎಲ್ಲಿ ನಮೂದಿಸಲಾಗಿದೆ? ಈ ಪ್ರೈವೇಟ್ ವೆಹಿಕಲ್ದಾಗ ಏನು ಜನ ಕೂಸ್ಕೊಂಡು ಹೋಗ್ತಿರ್ತೀವಲ್ಲ, ಅಂಥದ್ದು ಎಷ್ಟು ಜನಕ್ಕೆ ಕರ್ಕೊಂಡು ಹೋಗ್ಬೋದು ಅಂತೇಳಿ ಎದ್ರಾಗ ಎಂಟ್ರಿ ಮಾಡಿರ್ತಾರೆ ಅಂತ ಕೇಳಿದ್ದಾನೆ. 3 ಆಪ್ಷನ್ ಇದೆ, ರಹದಾರಿ ಪತ್ರದಲ್ಲಿ, ಅಥವಾ ನೋಂದಣಿ ಪ್ರಮಾಣ ಪತ್ರದಲ್ಲಿ, ಅಥವಾ ತೆರಿಗೆ ಪತ್ರದಲ್ಲಿ ಅಂತ ಕೇಳಿದ್ದಾನೆ. ಸರಿಯಾದ ಉತ್ತರ ನೋಂದಣಿ ಪ್ರಮಾಣ ಪತ್ರದಲ್ಲಿ.
ಯಾವ ಸಂದರ್ಭದಲ್ಲಿ ಓವರ್ಟೇಕ್ ಮಾಡುವುದನ್ನು ನಿಷೇಧಿಸಿದೆ. ನಾವು ಯಾವ ಸಂದರ್ಭದಾಗ ಓವರ್ಟೇಕ್ ಮಾಡಬಾರ್ದು ಅಂತೇಳಿ, ರಸ್ತೆ ಮೇಲೆ ನಿರಂತರ ಹಳದಿ ಪಟ್ಟಿ ಹಾಕಿದ್ದಲ್ಲಿ, ಅಥವಾ ರಸ್ತೆ ಮೇಲೆ ಬಿಟ್ಟು ಬಿಟ್ಟು ಬಿಳಿ ಪಟ್ಟಿ ಹಾಕಿದರಲ್ಲಿ, ಅಥವಾ ವಾಹನವನ್ನು ಕಡಿದಾದ ಬೆಟ್ಟದಲ್ಲಿ ಚಾಲನೆ ಮಾಡುವಾಗ. ಸೊ ಯಾವ ಹಂತದಲ್ಲಿ ನಾವು ಓವರ್ಟೇಕ್ ಮಾಡಬಾರ್ದು ಅಂತಂದರೆ, ಸೊ ಸರಿಯಾದ ಆನ್ಸರ್ ಮೂರನೇದಾಗುತ್ತೆ, ವಾಹನವನ್ನು ಕಡಿದಾದ ಬೆಟ್ಟದಲ್ಲಿ ಚಾಲನೆ ಮಾಡುವಾಗ. ರಸ್ತೆ ಮೇಲೆ ಬಿಟ್ಟು ಬಿಟ್ಟು ಬಿಳಿ ಪಟ್ಟಿ ಹಾಕಿದ್ದರೆ ಆಗ ನೀವು ಏನು ಮಾಡಬೇಕು ಅಂತ, ಅವಶ್ಯವಿದ್ದಾಗ ಲೈನ್ ಬದಲಾವಣೆ ಮಾಡಬಹುದು, ಲೈನ್ ಬದಲಾಯಿಸಬಾರ್ದು, ವಾಹನ ನಿಲ್ಲಿಸಬಹುದಾ? ಸರಿಯಾದ ಉತ್ತರ ಇಲ್ಲಿ ಅವಶ್ಯವಿದ್ದಾಗ ಲೈನ್ ಬದಲಾವಣೆ ಮಾಡಬಹುದು. ನೆಕ್ಸ್ಟ್, ಮಿನುಗುವ ಕೆಂಪು ಸಂಚಾರಿ ದೀಪ ಇದ್ದರೆ ಅದರ ಅರ್ಥ. ಮಿನುಗುವ ಕೆಂಪು ಸಂಚಾರಿ ದೀಪ ಇದ್ದರೆ ಅದರ ಅರ್ಥ ಅಂದರೆ ರೆಡ್ ಲೈಟು ಬಂದು ಹೋಗಿ ಮಾಡಿ ಬ್ಲಿಂಕ್ ಆಗುತ್ತಿರ್ತಲ್ಲ, ಅದರ ಅರ್ಥ ಏನು ಅಂತ ಕೇಳಿದಾನೆ. ವಾಹನ ನಿಲ್ಲಿಸಿ ಸುರಕ್ಷಿತ ಎನಿಸಿದರೆ ಮುಂದೆ ಸಾಗಿ, ಹಸಿರು ಧೂಪ ಬರುವವರೆಗೆ ವಾಹನ ನಿಲ್ಲಿಸಿ ವೇಗ ಕಡಿಮೆ ಮಾಡಿ ಮುಂದೆ ಸಾಗಿ. ಇದರ ಸರಿಯಾದ ಆನ್ಸರ್ ಒಂದನೇದಾಗುತ್ತೆ, ವಾಹನ ನಿಲ್ಲಿಸಿ ಸುರಕ್ಷಿತ ಎನಿಸಿದರೆ ಮುಂದೆ ಸಾಗಬಹುದು. ಸುರಕ್ಷಿತ ಚಾಲನೆ ಎಂದರೇನು? ತಮ್ಮ ಸುರಕ್ಷತೆ ಬಗ್ಗೆ ಬೇರೆ ವಾಹನ ಚಾಲಕರು ಎಚ್ಚರವಾಗಿರುತ್ತಾರೆ ಎಂಬ ಭಾವನೆಯಲ್ಲಿ ವಾಹನ ಚಾಲನೆ ಮಾಡಬಹುದು. ಸಂಚಾರ ನಿಯಮಗಳಿಗೆ ಗಮನ ನೀಡದೆ ನಮ್ಮ ಗುರಿ ತಲುಪುವುದೇ ಮುಖ್ಯ ಅಂತ ಅನ್ಕೋಬಹುದು. ಸಂಚಾರ ನಿಯಮ ಹಾಗೂ ಸಂಜ್ಞೆಯನ್ನು ಉಲ್ಲಂಘಿಸುವ ವಾಹನ ಚಾಲಕರ ಬಗ್ಗೆ ಊಹೆ ಮಾಡಿ ಸುರಕ್ಷಿತವಾಗಿ ಚಾಲನೆ ಮಾಡಬಹುದು. ಇದರಲ್ಲಿ ಸರಿಯಾದ ಉತ್ತರ ಮೂರನೇದಾಗುತ್ತೆ. ನೆಕ್ಸ್ಟ್ ನೋಡೋಣ. ನಿಲುಗಡ ರೇಖೆ ಎಂದರೇನು? ಸಂಚಾರಿ ಜಂಕ್ಷನ್ ಅಥವಾ ಪಾದಚಾರಿಗಳು ದಾಟುವ ಸ್ಥಳದಲ್ಲಿ 5 ಇಂಚು ಅಗಲದ ಬಿಳಿ ಅಥವಾ ಹಳದಿ ಪಟ್ಟಿ, ಅಥವಾ ರಸ್ತೆ ಮಧ್ಯದಲ್ಲಿ ಬಿಟ್ಟು ಬಿಟ್ಟು ಬಿಳಿ ಪಟ್ಟಿ ಹಾಕಿದ್ದಲ್ಲಿ, ಅಥವಾ ರಸ್ತೆಯಲ್ಲಿ ಹಳದಿ ಬಣ್ಣದ ಪಟ್ಟಿ ಹಾಕಿದ್ದ, ಇದರಲ್ಲಿ ಯಾವುದು ನಿಲುಗಡೆ ರೇಖೆ ಆಗುತ್ತದೆ? ಸರಿಯಾದ ಉತ್ತರ ಒಂದನೇದ್ದು, ಪಾದಚಾರಿ ಜಂಕ್ಷನ್ ಅಥವಾ ಪಾದಚಾರಿಗಳು ದಾಟುವ ಸ್ಥಳದಲ್ಲಿ 5 ಇಂಚು ಅಗಲದ ಬಿಳಿ ಪಟ್ಟಿ ಏನು ಹಾಕಿರ್ತಾರೆ ಅದು ನಿಲುಗಡೆ ರೇಖೆ ಆಗಿರುತ್ತದೆ. ನೆಕ್ಸ್ಟ್, ವಾಹನದ ಇಂಜಿನ್ ಪ್ರಾರಂಭಿಸುವ ಮುನ್ನ ಏನೇನು ಪರೀಕ್ಷಿಸ್ಬೇಕು ನಾವು ಅಂತೇಳಿ, ಅಂದರೆ ಬೆಳಗ್ಗೆ ನಾವೇನು ಗಾಡಿ ಸ್ಟಾರ್ಟ್ ಮಾಡ್ತೀವಲ್ಲ ಆ ಟೈಮಲ್ಲಿ ಏನೇನು ಚೆಕ್ ಮಾಡಬೇಕು ಅಂತ. ಹೆಡ್ಲೈಟ್ ಪರೀಕ್ಷಿಸಬೇಕಾ, ಅಥವಾ ರೇಡಿಯೇಟರ್ನಲ್ಲಿ ನೀರು ಮತ್ತು ಇಂಜಿನ್ ಆಯಿಲ್ ಮಟ್ಟ ಪರೀಕ್ಷಿಸಬೇಕಾ, ಅಥವಾ ಬ್ರೇಕ್ ಪರೀಕ್ಷಿಸಬೇಕಾ? ಸೊ ಇಲ್ಲಿ ಅವ್ರು ಹೇಳೋ ಪ್ರಕಾರ ನಾವು ಎಲ್ಲನೂ ಚೆಕ್ ಮಾಡಬೇಕಾಗುತ್ತೆ. ಸೊ ಭಾಳ ಇಂಪಾರ್ಟೆಂಟ್ ಇರೋದು ಎರಡನೇದು, ರೇಡಿಯೇಟರ್ನಲ್ಲಿ ನೀರು ಮತ್ತು ಇಂಜಿನ್ ಆಯಿಲ್ ಪರೀಕ್ಷಿಸಬೇಕಾಗುತ್ತದೆ. ನೆಕ್ಸ್ಟ್, ಮೋಟರ್ ಸೈಕಲ್ನ ಗರಿಷ್ಠ ವೇಗದ ಮಿತಿ. ಮೋಟರ್ ಸೈಕಲ್ ಎಷ್ಟು ಸ್ಪೀಡ್ ಹೋಗ್ಬೋದು ಮ್ಯಾಕ್ಸಿಮಮ್ ಅಂತೇಳಿ ಕೇಳಿದ್ದಾನೆ. 50 ಕಿಲೋಮೀಟರ್ ಪ್ರತಿ ಗಂಟೆಗೆ, ಅಥವಾ ಮಿತಿ ಇಲ್ಲ ಎಷ್ಟು ಬೇಕಾದರೂ ಹೋಗ್ಬೋದಾ, ಅಥವಾ 60 ಕಿಲೋಮೀಟರ್ ಪ್ರತಿ ಗಂಟೆಗೆನ? ಸರಿಯಾದ ಉತ್ತರ ಇಲ್ಲಿ 50 ಕಿಲೋಮೀಟರ್ ಪ್ರತಿ ಗಂಟೆಗೆ. ಶಾಲೆಗಳ ಬಳಿ ಮೋಟರ್ ಕಾರಿಗೆ ಅನುಮತಿಸಿದ ಗರಿಷ್ಠ ವೇಗದ ಮಿತಿ. ಈ ಸ್ಕೂಲ್ಗಳೇನು ಬಂದಿರ್ತಾವೋ ಆ ಸ್ಕೂಲ್ ಹತ್ರ ಮೋಟ್ರ್ಗಳಿಗೆ, ಕಾರ್ಗಳಿಗೆ ಎಷ್ಟು ಸ್ಪೀಡ್ ಅನುಮತಿ ಕೊಟ್ಟಿದ್ದಾರೆ ಅಂತೇಳಿ. ಸೊ ಸರಿಯಾದ ಉತ್ತರ 25 ಕಿಲೋಮೀಟ್ರು, 30 ಕಿಲೋಮೀಟ್ರ್, 40 ಕಿಲೋಮೀಟ್ರ್ ಕೊಟ್ಟಿದ್ದಾನೆ. ಸರಿಯಾದ ಉತ್ತರ 25 ಕಿಲೋಮೀಟ್ರ್ ಆಗಿರ್ತದೆ. ಶಾಲೆಗಳ ಬಳಿ ಮೋಟರ್ ಸೈಕಲ್ಗೆ ಅನುಮತಿಸಿದ ಗರಿಷ್ಠ ವೇಗದ ಮಿತಿ. ಸೊ ಕಾರಿಗೆ ಅಷ್ಟು ಕೊಟ್ಟಿದ್ದ, ಇಲ್ಲಿ ಮೋಟರ್ ಸೈಕಲಿಗೆ ಕೂಡ ಅಷ್ಟೇ ಇರುತ್ತೆ, 25 ಕಿಲೋಮೀಟ್ರ್ ಪ್ರತಿ ಗಂಟೆಗೆ. ಲಾರಿ ಲೋಡ್ ಆದಾಗ 30 ಸೆಂಟಿಮೀಟ್ರ್ ಒಳಗೆ ಸರಕು ವಾಹನ ಎರಡು ಬದಿ ಹೊರಚಾಚಬಹುದು. ಅಂದರೆ ಲಾರಿಯನ್ನು ಲೋಡ್ ಮಾಡ್ತಾರೆ, ಅದರ ಏನು ಬಾಡಿ ಇರ್ತದಲ್ಲ ಆ ಬಾಡಿ ಬಿಟ್ಟು 30 ಸೆಂಟಿಮೀಟ್ರ್ ಆಚೆ ಹೊರಚಾಚಬಹುದಾ, ಸರಕು ಹೊರ ಚಾಚಬಾರದಾ, ಅಥವಾ 50 ಕಿಲೋಮೀಟ್ರ್ ವೇಗದಲ್ಲಿ ವಾಹನ ಎರಡು ಬದಿ ಹೊರ ಚಾಚಬಹುದಾ? ಸೊ ಇದರಲ್ಲಿ ಸರಿಯಾದ ಉತ್ತರ ಸರಕು ಹೊರ ಚಾಚಬಾರದು. ಸರಕು ಸಾಗಣೆ ವಾಹನದ ಹಿಂಬದಿಯಲ್ಲಿ ಇರಬಹುದಾದ ಸರಕಿನ ಗರಿಷ್ಠ ಉದ್ದದ ಮಿತಿ. ಸೊ ಲಾರಿ ಏನಿದ್ದಿರುತ್ತೆ ಲೋಡ್ ಆಗಿದ್ದಾಗ ಹಿಂದೆ ಸೈಡಿಗೆ ಏನದ ಎಷ್ಟು ಉದ್ದ ಬಿಡಬಹುದು ಅಂತ ಇಲ್ಲಿ ಕೇಳಿದ್ದಾನೆ. 0 ಸೆಂಟಿಮೀಟರ್, 120 ಸೆಂಟಿಮೀಟರ್, 150 ಸೆಂಟಿಮೀಟರ್. ಇದರ ಸರಿಯಾದ ಉತ್ತರ 0 ಸೆಂಟಿಮೀಟರ್. ನಗರದಲ್ಲಿ ಭಾರೀ ಮೋಟಾರು ವಾಹನಗಳು ನಿಯಮಾನುಸಾರ ಚಲಿಸಬಹುದಾದ ಗರಿಷ್ಠದ ವೇಗದ ಮಿತಿ. ಸಿಟಿಯಲ್ಲಿ ಭಾರೀ ಮೋಟಾರು ವಾಹನಗಳು ಎಷ್ಟು ವೇಗದ ಗರಿಷ್ಠ ಎಷ್ಟು ಸ್ಪೀಡಲ್ಲಿ ಚಲಿಸ್ಬೋದು ಅಂತ ಕೇಳಿದ್ದಾನೆ. ಗಂಟೆಗೆ 45 ಕಿಲೋಮೀಟ್ರ್, ಗಂಟೆಗೆ 35, ಗಂಟೆಗೆ 60 ಕಿಲೋಮೀಟ್ರ್. ಇದರಲ್ಲಿ ಸರಿಯಾದ ಉತ್ತರ 45 ಕಿಲೋಮೀಟರ್. ನಿಯಮಾನುಸಾರ ಎಳೆದೊಯ್ಯುವ ಹಾಗೂ ಎಳೆದೊಯ್ಯಲ್ಪಡುವ ವಾಹನದ ಮಧ್ಯದಲ್ಲಿನ ಗರಿಷ್ಠ ದೂರದ ಮಿತಿ. ಸೊ ಅಂದರೆ ಒಂದು ಯಾವುದಾದ್ರು ರೋಡಲ್ಲಿ ಗಾಡಿ ಕೆಟ್ಟು ಹೋಗಿರುತ್ತೆ, ಅದಕ್ಕೆ ಟೋಯಿಂಗ್ ಮಾಡ್ಕೊಂಡು ಹೋಗ್ತಾರಲ್ಲ, ಒಂದಕ್ಕೊಂದು ಜಾಯಿಂಟ್ ಮಾಡ್ಕೊಂಡು ಹೋಗ್ತಾರಲ್ಲ. ಸೊ ಅಂಥ ಸಂದರ್ಭದಲ್ಲಿ ಎರಡೂ ಗಾಡಿ ಮಧ್ಯದಾಗ ಎಷ್ಟು ಗ್ಯಾಪ್ ಇರಬೇಕು ಅಂತ ಕೇಳಿದ್ದಾನೆ. 10 ಮೀಟ್ರ್, 5 ಮೀಟ್ರ್ ಅಥವಾ 15 ಮೀಟ್ರ್. ಇದರ ಸರಿಯಾದ ಉತ್ತರ ಎರಡನೇದು 5 ಮೀಟರ್.
ನಗರದಲ್ಲಿ ಮೋಟಾರ್ ಸೈಕಲ್ಗಳು ನಿಯಮಾನುಸಾರ ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ. ಸೊ ಸಿಟಿಯಲ್ಲಿ ಮೋಟಾರ್ ಸೈಕಲ್ಗಳು ಮ್ಯಾಕ್ಸಿಮಮ್ ಯಾವ ಸ್ಪೀಡಲ್ಲಿ ಚಲಿಸ್ಬೇಕು ಅಂತ ಕೇಳಿದ್ದಾನೆ. ಗಂಟೆಗೆ 30, ಗಂಟೆಗೆ 50, ಗಂಟೆಗೆ 40. ಇದರ ಸರಿಯಾದ ಉತ್ತರ ಗಂಟೆಗೆ 40 ಕಿಲೋಮೀಟರ್. ನಿಯಮಾನುಸಾರ ಒಂದು ಟೂಯಿಂಗ್ ವಾಹನಕ್ಕೆ ನಿಗದಿಪಡಿಸಿರುವ ಗರಿಷ್ಠ ವೇಗದ ಮಿತಿ. ಸೊ ಇಲ್ಲಿ ಯಾವುದೋ ಗಾಡಿ ಕೆಟ್ಟು ಹೋಗಿದರೆ ಅದಕ್ಕೆ ಕಟ್ಬಿಟ್ಟು ಎಳ್ಕೊಂಡು ಹೋಗ್ತಾರಲ್ಲ ಅಂಥ ಗಾಡಿಗೆ ಗರಿಷ್ಠ ವೇಗದ ಮಿತಿ ಎಷ್ಟು ಸ್ಪೀಡಲ್ಲಿ ಅದು ಹೋಗಬೇಕು ಅಂತ ಕೇಳಿದಾನೆ. ಇಲ್ಲಿ ಅದಕ್ಕೇನು ಗರಿಷ್ಠ ಮಿತಿ ಮಾಡಿದ್ದಾರೆ ಅಂದರೆ ಗಂಟೆಗೆ 24, ಗಂಟೆಗೆ 20, ಗಂಟೆಗೆ 32. ಇದರ ಸರಿಯಾದ ಉತ್ತರ ಬಂದು ಒಂದೇದು ಗಂಟೆಗೆ 24. ಮೋಟಾರ್ ಸೈಕಲನ್ನು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಹುದಾದ ಸಂದರ್ಭ. ಈ ಮೋಟಾರ್ ಸೈಕಲಿಂದ ಟೂ ವೀಲರ್ ಏನಿರುತ್ತೆ ಅದು 1 ಗಂಟೆಗೆ 60 ಕಿಲೋಮೀಟರ್ ಸ್ಪೀಡಲ್ಲಿ ಚಲಿಸಬಹುದಾದ ಸಂದರ್ಭ ಯಾವುದು ಅಂತ ಕೇಳಿದ್ದಾನೆ. ಯಾವುದೇ ಸಂದರ್ಭದಲ್ಲಿ ಚಲಿಸುವುದಿಲ್ಲ ಅಂತ, ರಾತ್ರಿ ವೇಳೆಯಲ್ಲಿ ಚಲಿಸ್ಬೋದು ಅಥವಾ ಹಗಲಿನ ವೇಳೆಯಲ್ಲಿ ಚಲಿಸ್ಬೋದು ಅಂತ ಕೇಳಿದ್ದಾನೆ. ಗಂಟೆಗೆ 60 ಕಿಲೋಮೀಟರ್ ಸ್ಪೀಡಲ್ಲಿ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದೇ ಸಂದರ್ಭದಲ್ಲೂ ಕೂಡ ಚಲಿಸುವ ಹಾಗಿಲ್ಲ. ನಗರದಲ್ಲಿ ರಾತ್ರಿಯ ವೇಳೆ ಮೋಟಾರ್ ಸೈಕಲನ್ನು ಗಂಟೆಗೆ ನಿಯಮಾನುಸಾರವಾಗಿ ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ. ಸಿಟಿಯಲ್ಲಿ ಮೋಟಾರ್ ಸೈಕಲ್ಗಳು ಎಷ್ಟು ಸ್ಪೀಡಲ್ಲಿ ಓಡಿಸ್ಬೋದು ಅಂತ ರಾತ್ರಿ ವೇಳೆಯಲ್ಲಿ 1 ಗಂಟೆಗೆ 25 ಕಿಲೋಮೀಟ್ರ್, 1 ಗಂಟೆಗೆ 30 ಕಿಲೋಮೀಟರ್, ಗಂಟೆಗೆ 40 ಕಿಲೋಮೀಟ್ರ್. ಸೊ ಇಲ್ಲಿ ನೋಡೋಣ. ಗಂಟೆಗೆ ಸರಕು ಸಾಗಣೆ ವಾಹನವು ನಿಯಮಾನುಸಾರವಾಗಿ ಹೊತ್ತೊಯ್ಯಲು ಅನುಮತಿಸಿರುವ ತೂಕ. ಸೊ ಇದೇನು ಲಾರಿ ಏನಿರುತ್ತೆ ಅದು ಎಷ್ಟು ತೂಕ ಹೊತ್ಕೊಂಡು ಹೋಗ್ಬೋದು ಅಂತೇಳಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆನ್ಸರ್ ನೋಡೋಣ. ರಹದಾರಿ ಅನ್ವಯ ನೀಡಿರುವ ಅನುಮತಿಯಂತೆ ಅಥವಾ 10 ಟನ್ ಒಯ್ಬೋದು ಅಥವಾ ಮಿತಿ ಇಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಬಂದು ರಹದಾರಿ ಅನ್ವಯ ನೀಡಿರುವ ಅನುಮತಿಯಂತೆ ತಗೊಂಡು ಹೋಗಬೇಕಾಗುತ್ತೆ ತೂಕ. ಶಾಲೆಗಳ ಹತ್ತಿರ ಆಟೋ ರಿಕ್ಷಾ ವಾಹನಗಳು ನಿಯಮಾನುಸಾರವಾಗಿ ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ. ಶಾಲೆಗಳ ಹತ್ತಿರ ಆಟೋ ರಿಕ್ಷಾಗಳು ಯಾವ ಸ್ಪೀಡಲ್ಲಿ ಹೋಗಬೇಕು ಅಂಥೇಳಿ ಇದರ ಸರಿಯಾದ ಉತ್ತರ ಗಂಟೆಗೆ 25 ಕಿಲೋಮೀಟರ್. ಶಾಲೆಗಳಿಗೆ ಹತ್ತಿರ ಲಘು ಮೋಟಾರು ವಾಹನಗಳು ನಿಯಮಾನುಸಾರ ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ. ಸೊ ಇಲ್ಲಿ ಲಘು ಮೋಟಾರ್ ವಾಹನಗಳು ಬಂದು 4 ವೀಲರ್ಗಳಾಗ್ತವೆ, ಕಾರ್ಗಳು ಇವೆಲ್ಲ. ಸೊ ಅದರ ಸ್ಪೀಡ್ ಕೂಡ ಗಂಟೆಗೆ 25 ಕಿಲೋಮೀಟರ್ ಇರುತ್ತೆ. ಆಟೋ ರಿಕ್ಷಾ ನಿಯಮಾನುಸಾರವಾಗಿ ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ. ಆಟೋ ರಿಕ್ಷಾಗಳು ಎಷ್ಟು ಸ್ಪೀಡಲ್ಲಿ ಓಡ್ಬೋದು ಅಂತೇಳಿ ಏನು ಪರ್ಮಿಷನ್ ಕೊಟ್ಟಿರ್ತಾರೆ ಅದರ ಸರಿಯಾದ ಉತ್ತರ ಗಂಟೆಗೆ 40 ಕಿಲೋಮೀಟರ್ ಆಗಿರುತ್ತದೆ. 1988ರ ಕೇಂದ್ರ ಮೋಟಾರು ವಾಹನಗಳ ಕಾಯ್ದೆ ಕಲಂ 112ರ ಪ್ರಕಾರ ವೇಗದ ಮಿತಿಯನ್ನು ಮೀರುವಂತಿಲ್ಲ. ತೆರಿಗೆ ಪಾವತಿಸದೆ ವಾಹನವನ್ನು ರಸ್ತೆಯಲ್ಲಿ ಉಪಯೋಗಿಸಬಾರದು. ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವಂತಿಲ್ಲ. ಸೊ ಆ ಕಾಯ್ದೆ ಪ್ರಕಾರ, ಆ ಒಂದು ಕಲಂ ಪ್ರಕಾರ ಯಾವುದು ಮೀರುವಂತಿಲ್ಲ ಅಂಥೇಳಿ ಸರಿಯಾದ ಉತ್ತರ ವೇಗದ ಮಿತಿ ಮೀರುವಂತಿಲ್ಲ. 1988ರ ಕೇಂದ್ರ ಮೋಟಾರು ವಾಹನಗಳ ಕಾಯ್ದೆ ಕಲಂ 113ರ ಪ್ರಕಾರ ಚಾಲಕನು ಯಾವಾಗ ವಾಹನವನ್ನು ಚಾಲನೆ ಮಾಡುವಂತಿಲ್ಲವೆಂದು ನಿಗದಿಪಡಿಸಲಾಗಿದೆ. ನಿಗದಿ ವೇಗದ ಮಿತಿ ಮೀರಿದ ನಂತರ ಅಂದರೆ ಯಾವುದನ್ನು ಲಿಮಿಟ್ ಏನಿರುತ್ತೆ ಆ ಸ್ಪೀಡ್ ಅದಕ್ಕಿಂತಲೂ ಜಾಸ್ತಿ ಆಗಿದಾಗ ಓಡಿಸ್ಬಾರ್ದು ಅಂತೇನ, ಅಥವಾ ಅನುಮತಿಗಿಂತಲೂ ಹೆಚ್ಚಿನ ಭಾರ ಹೇರಿದ ನಂತರನ ಅಥವಾ ಮದ್ಯಪಾನ ಮಾಡಿದ ನಂತರನ. ಸೊ ಯಾವಾಗ ಒಂದು ಗಾಡಿ ಓಡಿಸ್ಬಾರ್ದು ಅಂತಂದರೆ ಅನುಮತಿಗಿಂತಲೂ ಹೆಚ್ಚಿನ ಭಾರ ಹೇರಿದ ನಂತರ ಗಾಡಿ ಓಡಿಸಬಾರದು. ಮೆರವಣಿಗೆ ಸ್ಥಳಗಳಲ್ಲಿ ನಿಯಮಾನುಸಾರ ವಾಹನಗಳು ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ. ಯಾವುದೋ ಫಂಕ್ಷನು ಇದ್ದಿರ್ತಾವಲ್ಲ, ಮೆರವಣಿಗೆನೋ ರೋಡ್ ಸ್ಟ್ರೈಕು ಏನೋ ಇದ್ದಿರ್ತಾವಲ್ಲ ಅಂಥ ಒಂದು ಸ್ಥಳದಲ್ಲಿ ನಮ್ಮದು ಗಾಡಿಗಳು ಎಷ್ಟು ಸ್ಪೀಡಲ್ಲಿ ಇರಬೇಕು ಅಂತಂದರೆ ಗಂಟೆಗೆ 15 ಕಿಲೋಮೀಟ್ರ್ ಇರಬೇಕು. ಸರಕು ಸಾಗಣೆ ವಾಹನಗಳಲ್ಲಿ ನೆಲಮಟ್ಟದಿಂದ ಏರಬಹುದಾದಂಥ ಸರಕಿನ ಎತ್ತರದ ಮಿತಿ. ಸೊ ಗಾಡಿಯಲ್ಲಿ ಬಾಡಿ ಹಿಂದೆ ಇರುತ್ತೆ ಬಾಡಿಯಲ್ಲಿ, ಅದರಲ್ಲಿ ಎಷ್ಟು ಹೈಟ್ವರೆಗೂ ನಾವು ಲೋಡ್ ಮಾಡ್ಬೋದು ಅಂತ ಕೇಳಿದರೆ ಇಲ್ಲಿ ಯಾವುದೇ ಮಿತಿ ಇಲ್ಲನ, ಅಥವಾ 3 ಮೀಟ್ರ್ ಮಾತ್ರ ಇರ್ಬೋದಾ ಅಥವಾ 3.8 ಮೀಟ್ರ್ಗಳಷ್ಟು ಹೈಟ್ ಏರ್ಬೋದು. ಇದರ ಸರಿಯಾದ ಉತ್ತರ ಮೂರನೇದು 3.8 ಮೀಟ್ರ್ಗಳು. ಶಾಲೆಗಳ ಹತ್ತಿರ ಭಾರೀ ಮೋಟಾರು ವಾಹನಗಳು ನಿಯಮಾನುಸಾರವಾಗಿ ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ. ಸೊ ಶಾಲೆ ಹತ್ತಿರ ಲಾರಿಗಳಾಗಲಿ ಬಸ್ಸುಗಳಾಗಲಿ ನಿಯಮಾನುಸಾರ ಎಷ್ಟು ಸ್ಪೀಡಲ್ಲಿ ಚಲಿಸ್ಬೇಕಂತ ಕೇಳಿದ್ದಾನೆ. ಇದು ಸರಿಯಾದ
ಶಾಲೆಗಳ ಹತ್ತಿರ ಭಾರೀ ಪ್ರಯಾಣಿಕರ ವಾಹನಗಳು ನಿಯಮಾನುಸಾರವಾಗಿ ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ. ಸೊ ಮತ್ತೆ ಅದೇ ಬಂದಿದೆ ಕ್ವಶನು, ಗಂಟೆಗೆ 15 ಕಿಲೋಮೀಟರ್. 1988ರ ಕೇಂದ್ರ ಮೋಟಾರು ವಾಹನಗಳ ಕಾಯ್ದೆ ಕಲಂ 129ರ ಪ್ರಕಾರ ಚಾಲಕನು ಮೋಟಾರು ಸೈಕಲನ್ನು ಚಾಲನೆ ಮಾಡುವಾಗ ಪಾದರಕ್ಷೆ ಅಥವಾ ಶೂಗಳನ್ನು ಧರಿಸಬೇಕು. ಮೇಲು ಹೊದಿಕೆ ಜರ್ಕಿನ್ ಧರಿಸಿರಬೇಕು ಅಥವಾ ಶಿರಸ್ತ್ರಾಣ ಅಥವಾ ಹೆಲ್ಮೆಟ್ ಧರಿಸಿರಬೇಕು. ಸೊ ಇಲ್ಲಿ ಸರಿಯಾದ ಉತ್ತರ ಹೆಲ್ಮೆಟ್ ಧರಿಸಿರಬೇಕು. ಶಾಲೆಗಳ ಹತ್ತಿರ ಮಧ್ಯಮ ಮೋಟಾರು ವಾಹನಗಳು ನಿಯಮಾನುಸಾರವಾಗಿ ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ. ಸರಿಯಾದ ಉತ್ತರ ಭಾರೀ ಮೋಟಾರು ವಾಹನ ನಿಯಮಾನುಸಾರ ಚಲಿಸಬಹುದಾದ ಗರಿಷ್ಠ ವೇಗದ ಮಿತಿ ಗಂಟೆ. ಸಂಚಾರ ದೀಪದ ನಿಯಂತ್ರಣದಲ್ಲಿರುವ ರಸ್ತೆಯ ಮಧ್ಯಂತರದಲ್ಲಿ ನೀವು ಯು ತಿರುವು ಪಡೆಯಲು ಇಚ್ಛಿಸಿದಲ್ಲಿ ಸಂಚಾರ ದೀಪ ಇಲ್ಲದ ಮತ್ತೊಂದು ಮಧ್ಯಂತರಕ್ಕೆ ಚಲಿಸುವುದು ಅಥವಾ ಯು ತಿರುವು ಪಡೆಯುವ ಮುನ್ನ ಟ್ರಾಫಿಕ್ ದೀಪ ಹಸಿರು ಬಣ್ಣಕ್ಕೆ ತಿರುಗುವವರೆಗೂ ಕಾಯಬೇಕು ಅಥವಾ ರಸ್ತೆ ಮಧ್ಯಂತರದಲ್ಲಿ ಪೊಲೀಸ್ ಸಿಬ್ಬಂದಿ ಇದ್ದಲ್ಲಿ ತಿರುವು ಪಡೆಯಬಹುದು. ಸರಿಯಾದ ಉತ್ತರ ಮೂರನೇದು. ಅಡ್ಡದಿಡ್ಡಿ ಚಾಲನೆಯು 4 ಚಕ್ರ ವಾಹನ ಚಾಲಕರಿಗೆ ಅಪಾಯಕಾರಿ, ದ್ವಿಚಕ್ರ ವಾಹನ ಚಾಲಕರಿಗೆ ಅಪಾಯಕಾರಿ, ಎಲ್ಲ ಸಮುದಾಯದಲ್ಲೂ ಎಲ್ಲ ರೀತಿಯ ವಾಹನ ಚಾಲಕರಿಗೆ ಅಪಾಯಕಾರಿ. ಸರಿಯಾದ ಉತ್ತರ ಮೂರನೇದು. ನೀವು ಉದ್ದ ಇಳಿಜಾರಿನ ಪ್ರದೇಶದಲ್ಲಿರುತ್ತೀರಿ. ವಾಹನದ ವೇಗವನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ಸಹಾಯವಾಗಲು ನೀವೇನು ಮಾಡಬೇಕು? ನೀವೇನು ಡೌನ್ ಇಳಿತಾ ಇರ್ತೀರ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ನೀವು ಏನು ಇಂಜಿನ್ ಸ್ಟಾಪ್ ಮಾಡಿಬಿಡ್ತೀರ ಅಥವಾ ವಾಹನವನ್ನು ತಟಸ್ಥಗೊಳಿಸ್ತೀರ ಅಥವಾ ಕಡಿಮೆ ವೇಗದ ಗೇರಿಗೆ ಬದಲಾವಣೆ ಮಾಡ್ತೀರಾ. ಸರಿಯಾದ ಉತ್ತರ ಕಡಿಮೆ ವೇಗದ ಗೇರಿಗೆ ಬದಲಾವಣೆ ಮಾಡುವುದು. ಕಲಿಕಾ ಚಾಲಕರನ್ನು ಮೇಲುಸ್ತುವಾರಿಯಾಗಿ ಮಾಡಲು ನೀವು ಕಲಿಕಾ ಚಾಲನಾ ಪತ್ರವನ್ನು ಹೊಂದಿರಬೇಕು, ಅನುಜ್ಞಾನ ಪತ್ರವನ್ನು ಹೊಂದಿರಬೇಕು, ಅನುಮೋದಿತ ಚಾಲನಾ ತರಬೇತುದಾರನಾಗಿರಬೇಕು. ಸರಿಯಾದ ಉತ್ತರ ಮೂರನೇದ್ದು. ದ್ವಿಚಕ್ರ ವಾಹನವನ್ನು ಚಾಲನೆ ಮಾಡುವಾಗ ಶಿರಸ್ತ್ರಾಣ ಹೆಲ್ಮೆಟ್ ಧರಿಸುವುದು ಅವಶ್ಯಕತೆ. ಏನಕ್ಕೆ? ರಸ್ತೆಯಲ್ಲಿ ಸಮಾನತೆಗಾಗಿ, ನಿಮ್ಮ ವೈಯಕ್ತಿಕ ಸುರಕ್ಷತೆಗಾಗಿ, ಇತರರ ಸುರಕ್ಷತೆಗಾಗಿ. ಸರಿಯಾದ ಉತ್ತರ ನಿಮ್ಮ ವೈಯಕ್ತಿಕ ಸುರಕ್ಷತೆಗಾಗಿ. ನಿಮ್ಮ ವಾಹನದಲ್ಲಿ ಯಾವಾಗ ಶಬ್ದ ಮಾಡಬೇಕು? ನಿಮ್ಮ ಸ್ನೇಹಿತರ ಗಮನ ಸೆಳೆಯಕ ಅಥವಾ ನಿಮ್ಮ ವಾಹನಕ್ಕೆ ದಾರಿ ಬಿಡೋಗೋಸ್ಕರನ ಅಥವಾ ನಿಮ್ಮ ಇರುವಿಕೆಯನ್ನು ಇತರರಿಗೆ ವಾಹನಗಳಿಗೆ ಚಾಲಕರಿಗೆ ಎಚ್ಚರಿಸಲಕ್ಕನ. ಅಂದರೆ ನಿಮಗೆ ಏನಕ್ಕೆ ನೀವು ಹಾರ್ನ್ ಮಾಡಬೇಕು ಅಂತ ಅವ್ರು ಕೇಳಿರೋದು. ಸೊ ನಿಮ್ಮ ವಾಹನಕ್ಕೆ ದಾರಿ ಬಿಡೋಗೋಸ್ಕರ. ಪ್ರಯಾಣಿಕರನ್ನು ಇಳಿಸಲು ಅಥವಾ ಹತ್ತಿಸಲು ನಿಲ್ಲಿಸಲಾಗಿರುವ ಬಸ್ಸಿನ ಹಿಂದೆ ನೀವು ಇರುವಾಗ ನೀವು ಏನು ಮಾಡಬೇಕು? ಪಾದಚಾರಿ ಮಾರ್ಗದಲ್ಲಿ ವಾಹನವನ್ನು ಓವರ್ಟೇಕ್ ಮಾಡ್ಕೊಂಡು ಮುಂದೆ ಹೋಗ್ಬೋದಾ? ವಾಹನವನ್ನು ಎಡಬದಿಯಿಂದ ಲೆಫ್ಟ್ ಸೈಡಿಂದ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೋದಾ ಅಥವಾ ತಾಳ್ಮೆಯಿಂದ ಹಿಂದೆ ಕಾಯಬೇಕು? ಸರಿಯಾದ ಉತ್ತರ ತಾಳ್ಮೆಯಿಂದ ಹಿಂದೆ ಕಾಯಬೇಕು. ರಾತ್ರಿ ವೇಳೆಯಲ್ಲಿ ನೀವು ಒಂದು ಕಾರನ್ನು ಓವರ್ಟೇಕ್ ಮಾಡುವಾಗ ಖಾತ್ರಿಪಡಿಸಿಕೊಳ್ಳಬೇಕಾದದ್ದು. ನೀವು ರಾತ್ರಿ ಟೈಮಲ್ಲಿ ಓವರ್ಟೇಕ್ ಮಾಡ್ಬೇಕಂದ್ರೆ ಏನು ಖಾತ್ರಿ ಮಾಡ್ಕೋಬೇಕು ಅಂತ ಕೇಳಿದ್ದಾರೆ. ಪ್ರಖರವಾದ ಬೆಳಕಿನಿಂದ ಇತರ ಚಾಲಕರಿಗೆ ಅನಾನುಕೂಲತೆ ಉಂಟು ಮಾಡಬಾರ್ದು. ವಾಹನವನ್ನು ಓವರ್ಟೇಕ್ ಮಾಡುವಾಗ ಹೆಡ್ಲೈಟ್ ಬೆಳಕನ್ನು ಪ್ರಖರಗೊಳಿಸುವುದು. ವಾಹನದ ಹಿಂಬದಿಯ ಮಂಜಿನ ದೀಪಗಳನ್ನು ಬೆಳಗಿಸುವುದು. ಸರಿಯಾದ ಉತ್ತರ ವಾಹನ ಓವರ್ಟೇಕ್ ಮಾಡುವಾಗ ಹೆಡ್ಲೈಟ್ ಬೆಳಕನ್ನು ಪ್ರಖರಗೊಳಿಸಬೇಕು. ಅಂದರೆ ಹೆಡ್ಲೈಟ್ ಡಿಮ್ ಆ್ಯಂಡ್ ಡಿಪ್ಪರ್ ಮಾಡಿ ಓವರ್ಟೇಕ್ ಮಾಡಬೇಕು ಅಂತ. ರಸ್ತೆಯ ಮಧ್ಯಪಥವು ದ್ವಿಚಕ್ರ ವಾಹನಗಳಿಗಾಗಿ ಗಂಟೆಗೆ 40 ಕಿಲೋಮೀಟರ್ ವೇಗದ ಸಂಚಾರಕ್ಕಾಗಿ ವಾಹನವನ್ನು ಮುಂದಕ್ಕೆ ಸಾಗುವುದಕ್ಕಾಗಿ ಏನಾಗಿರ್ತದೆ, ಒಂದು ವೇದಾಗ 2-3 ರೋಡ್ಗಳು ಇದ್ದಿರ್ತಾವಲ್ಲ, ಈಗ ಮಾರ್ಕ್ ಮಾಡಿರ್ತಾರೆ. ಸೊ ಅಲ್ಲಿ ಮಧ್ಯದ ರೋಡ್ ಯಾವುದಕ್ಕೆ ಯೂಸ್ ಆಗ್ತದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಅದು 40 ಸ್ಪೀಡ್ನಾಗ ಯಾವ ಗಾಡಿಗಳು ಹೋಗ್ತಾವೋ ಅದಕ್ಕೆ ಆ ಒಂದು ರೋಡು ಇರುತ್ತೆ. ಜೀಬ್ರಾ ಕ್ರಾಸಿಂಗ್ನಲ್ಲಿ ಪಾದಚಾರಿಗಳು ರಸ್ತೆ ದಾಟಲು ಕಾಯ್ದಿರುವುದರಿಂದ ನೀವು ನಿಮ್ಮ ವಾಹನವನ್ನು ನಿಲ್ಲಿಸುತ್ತೀರಿ. ಪಾದಚಾರಿಗಳು ರಸ್ತೆ ದಾಟಲು ಪ್ರಾರಂಭಿಸುವುದಿಲ್ಲ. ಆಗ ನೀವೇನು ಮಾಡ್ತೀರಿ? ನಿಮ್ಮ ವಾಹನದಿಂದ ಶಬ್ದ ಮಾಡ್ತೀರಿ, ತಾಳ್ಮೆಯಿಂದ ಕಾಯ್ತೀರಿ, ಚಾಲನೆ ಮಾಡಿಕೊಂಡು ಹೋಗ್ತೀರಿ. ಸರಿಯಾದ ಉತ್ತರ ತಾಳ್ಮೆಯಿಂದ ಕಾಯ್ತೀರಿ. ನಿಮ್ಮ ವಾಹನವನ್ನು ನಿಲ್ಲಿಸಬೇಕಾದ ಸಂದರ್ಭದಲ್ಲಿ ನಿಯಮಾನುಸಾರ ಸುರಕ್ಷಿತ ಸ್ಥಳದಲ್ಲಿ ನಿಲ್ಲಿಸ್ತೀರಾ ಅಥವಾ ಪಾದಚಾರಿ ಮಾರ್ಗದ ಮೇಲೆ ನಿಲ್ಲಿಸ್ತೀರಾ ಅಥವಾ ಬೆಟ್ಟದ ತುದಿಯಲ್ಲಿ ನಿಲ್ಲಿಸ್ತೀರಾ? ಸರಿಯಾದ ಉತ್ತರ ನಿಯಮಾನುಸಾರ ಸುರಕ್ಷಿತ ಸ್ಥಳದಲ್ಲಿ. ಮಂಜು ಆವರಿಸಿದ ಸಂದರ್ಭದಲ್ಲಿ ಪ್ರಖರವಾದ ದೀಪಗಳನ್ನು ಬೆಳಗಿಸುವುದು ಉತ್ತಮ ವೀಕ್ಷಣೆಗೆ ಒಳ್ಳೆಯದ. ಇತರರು ನಿಮ್ಮನ್ನು ನೋಡುವಂತೆ ಖಾತ್ರಿಪಡಿಸುತ್ತದೆ. ಪ್ರತಿಬಿಂಬಿಸುವುದರಿಂದ ಕೆಟ್ಟ ಪರಿಣಾಮ ಉಂಟಾಗಬಹುದು. ಸರಿಯಾದ ಉತ್ತರ ಮೂರನೇದ್ದು.
ನಿಮ್ಮ ವಾಹನದ ದೀಪಗಳ ಪ್ರಖರತೆಯನ್ನು ಕಡಿಮೆಗೊಳಿಸುವುದು ಅವಶ್ಯವಾಗಿರುತ್ತದೆ. ವಾಹನವನ್ನು ಹಿಂದಕ್ಕೆ ಮುಂದಕ್ಕೆ ಸಾಗುವಾಗ, ಮಂಜು ಆವರಿಸಿದಾಗ, ಮತ್ತೊಂದು ವಾಹನವನ್ನು ಹಿಂಬಲಿಸುವಾಗ. ಸರಿಯಾದ ಉತ್ತರ ಎರಡನೇದು. ನೀವು ವಾಹನವನ್ನು ಚಾಲನೆ ಮಾಡುತ್ತಿರುವಾಗ ಒಂದು ವಾಹನವು ಹಿಂದಿನಿಂದ ವೇಗವಾಗಿ ದೀಪಗಳನ್ನು ಪ್ರಖರಿಸಿಕೊಂಡು ಬಂದಾಗ ನೀವು ವೇಗವನ್ನು ಹೆಚ್ಚುಗೊಳಿಸಿ ವಾಹನವನ್ನು ಅಂತರವನ್ನು ಕಾಯ್ದುಕೊಳ್ಳಬೇಕು. ಸುರಕ್ಷಿತವಾಗಿದ್ದಲ್ಲಿ ಆ ವಾಹನ ಓವರ್ಟೇಕ್ ಮಾಡಿಕೊಂಡು ಮುಂದೆ ಹೋಗಲು ಅನುವು ಮಾಡಿಕೊಡಬೇಕು. ಬ್ರೇಕ್ ದೀಪವನ್ನು ಬೆಳಗುವಂತೆ ನಿಮ್ಮ ವಾಹನದ ಬ್ರೇಕನ್ನು ಸ್ಪರ್ಶಿಸಬೇಕು. ಸರಿಯಾದ ಉತ್ತರ ಎರಡನೇದು. ಮಳೆಯ ಸಂದರ್ಭದಲ್ಲಿ ಚಾಲನೆ ಮಾಡುವಾಗ ನಿಮ್ಮ ಮುಂದಿನ ವಾಹನದಿಂದ ಹೆಚ್ಚು ಅಂತರ ಏಕೆ ಕಾಯ್ದುಕೊಳ್ಳಬೇಕು? ಮಳೆ ಬರಬೇಕಾದ್ರೆ ನಿಮ್ಮ ಮುಂದೇನು ಗಾಡಿ ಇರ್ತದೋ ಅದರ ಮಧ್ಯದಲ್ಲಿ ಗ್ಯಾಪ್ ಮೇಂಟೈನ್ ಮಾಡ್ಬೇಕಂತ ಹೇಳ್ತಾರೆ. ಏನಕ್ಕೆ, ಯಾಕೆ ಮಾಡಬೇಕು ಅಂತ ಪ್ರಶ್ನೆ. ಮುಂದಿನ ವಾಹನದ ಮಂಜಿನ ದೀಪಗಳು ನಿಮಗೆ ತೊಂದರೆ ಮಾಡಬಹುದು. ಅಚಾನಕಿ ವಾಹನದ ದಿಕ್ಕು ಬದಲಾಯಿಸುವುದಿದ್ದಲ್ಲಿ, ಮುಂದಿನ ವಾಹನವು ಅಚಾನಕ್ಕಾಗಿ ನಿಂತು ಸರಿಯಾಗಿ ಗೋಚರಿಸದಿರುವುದರಿಂದ. ಇದರಲ್ಲಿ ಸರಿಯಾದ ಉತ್ತರ ಮೂರನೇದಾಗುತ್ತೆ. ಸೊ ಇವತ್ತಿನ ಒಂದು ಪ್ರಶ್ನೆ ಉತ್ತರಗಳು ಈ ರೀತಿಯಾಗಿದ್ದು ಸ್ನೇಹಿತರೆ. ಇನ್ನು ಹೆಚ್ಚೆಚ್ಚು ಪ್ರಶ್ನೆ ಉತ್ತರಗಳು ನಾನು ಈ ಒಂದು ಮುಂದಿನ ಒಂದು ವಿಡಿಯೋದಲ್ಲೇ ನಾನು ನಿಮಗೆ ಹಾಕ್ತೀನಿ. ಸೊ ಇದರದ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ಖಂಡಿತವಾಗ್ಲೂ ನೀವು ಕಾಮೆಂಟಲ್ಲಿ ಕೇಳ್ಬೋದು. ಸೊ ಇದು ನೀವು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗ್ಲೂ ಅಲ್ಲಿ ಎಷ್ಟು ನಂಬರ್ ಇರುತ್ತೋ ಅಷ್ಟು ನಂಬರ್ ನೀವು ಖಂಡಿತವಾಗಲಿ ತಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ ಆಗಿರ್ತದೆ. ಸೊ ಅವರು ಇನ್ನೂ KSRTC ಮತ್ತು YBSRಗಲ್ಲಿ ಇನ್ನೂ ಟ್ರ್ಯಾಕ್ ಟೆಸ್ಟ್ ಇನ್ನೂ ಸ್ಟಾರ್ಟ್ ಮಾಡ್ತಾ ಇಲ್ಲ. ಸೊ ಏನಕ್ಕೆ ಅಂತೇಳಿ ಗೊತ್ತಾಗ್ತಾ ಇಲ್ಲ. ನನಗನ್ಸಿದ ಮಟ್ಟಿಗೆ ಈ ಸರ್ಕಾರ ಇನ್ನೂ ಅನುಮತಿ ಕೊಟ್ಟಿಲ್ಲ ಅಂತ ನಾನು ಅಂದ್ಕೊತೀನಿ. ಯಾಕಂದರೆ ಸರ್ಕಾರ ಇನ್ನೂ ಮುಖ್ಯಮಂತ್ರಿ ಚೇಂಜ್ ಮಾಡಿ, ಆ ಮಂತ್ರಿ ಚೇಂಜ್ ಮಾಡಿ, ಈ ಮಂತ್ರಿ ಚೇಂಜ್ ಮಾಡಿ ಅಂತ ಇದರೆಲ್ಲ ಇನ್ನು ಡಿಸ್ಕಸ್ ನಡೀತಾ ಇದೆ. ಅದಕ್ಕೋಸ್ಕರ ಅವರು ಅನುಮತಿ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು KSRTC ಅವರಿಗೆ YBSRವರಿಗೆ ಕಾಲ್ ಮಾಡಿದರೆ ನಮಗೆ ಯಾವುದೋ ಒಂದು ಸಬೂಬು ಹೇಳಿ ಸಮಾಧಾನ ಮಾಡ್ತಾ ಇದ್ದಾರೆ ಹೊರತು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಖಂಡಿತವಾಗಿ ಆ ಡೇಟ್ ಏನು ಕೊಡ್ತಾ ಇಲ್ಲ. ಹುಮ್ನಾಬಾದ್ ಟ್ರ್ಯಾಕು ಪೂರ ಓಕೆ ಇದೆ. ಹಾಸನ ಟ್ರ್ಯಾಕ್ ಇನ್ನೇನು ರೆಡಿ ಮಾಡೋಕ್ಕಿಂತ ಎಷ್ಟು ಟೈಮ್ ಅವರಿಗೆ ಒಂದು 15 ದಿನದಾಗೆ ರೆಡಿ ಮಾಡ್ಬೋದು, ಅಷ್ಟೊಂದು ಸ್ಪೀಡಾಗಿ ಮಾಡಬೇಕಾಗಿದ್ರೆ. ಸೊ ನಮಗನ್ಸಿದ ಮಟ್ಟಿಗೆ ಈ ಒಂದು ಸರ್ಕಾರ ಸ್ವಲ್ಪ ಏನಂದರೆ ಯಾರು ಚೇಂಜ್ ಆಗ್ತಾರೋ, ಅವ್ರು ಯಾರು ಇರ್ತಾರೋ, ಯಾರು ನೋಡ್ಕೋತಾರೋ ಅನ್ನುವ ಒಂದು ದೃಷ್ಟಿಯಿಂದ ಸೊ ಡಿಲೇ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಅನ್ಕೋತಾ ಇದ್ದೀನಿ. ಸೊ ನೋಡೋಣ, ಖಂಡಿತವಾಗ್ಲೂ ಒಂದು ಡೇಟು ಕನ್ಫರ್ಮ್ ಆಗಿದರೆ ನಾನು ಖಂಡಿತ ನಿಮಗೆ ತಿಳಿಸುತ್ತೇನೆ ಅಂತ ಹೇಳುತ್ತಾ, ನನ್ನ ಒಂದು ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದ್ರು ಇದ್ದರೂ ಕಮೆಂಟಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಮಾಹಿತಿ ಕೊಡುತ್ತೇನೆ ಅಂತ ಹೇಳುತ್ತಾ ಮತ್ತೆ ಸಿಗೋಣ. ಧನ್ಯವಾದಗಳು.